ಸೊ ಬನ್ನಿ ಫ್ರೆಂಡ್ಸ್, ನಾನೀಗ ಹಾಡೆ ಬೆಳ್ಳಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಇರುತ್ತೆ ನೋಡಲಿಕ್ಕೆ. ನೋಡಿ ಅದರ ಎಲೆಗಳು ಯಾವ ಶೇಪಲ್ಲಿದೆ ಅಂತ ನೋಡಿ. ಈ ರೀತಿಯಾಗಿರುತ್ತೆ. ಅದರಲ್ಲಿ ದ್ರಾಕ್ಷಿ ಗೊಂಚಲ ಥರ ಹಣ್ಣುಗಳಿರುತ್ತೆ. ಇದು ಕಾಯಿ ಇರುವಾಗ ಈ ರೀತಿ ಇರುತ್ತೆ. ಹಣ್ಣಾದ ನಂತರ ಅದು ವೈಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಕಾಣುತ್ತೆ. ನೋಡಿ ಅದರ ಎಲೆಗಳು ಯಾವ ರೀತಿ ಇದೆ ಅಂತ ನೀಟಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಕಡೆ ದಾರಿಗಳಲ್ಲಿ ಕಲ್ಲು ಬಂಡೆಗಳ ಮೇಲೆ ಎಲ್ಲ ಕಡೆ ಇರುತ್ತೆ ಇದು. ಇದನ್ನು ತಲೆಗೆ ಹಚ್ಚೋದ್ರಿಂದ ತಲೆ ತುಂಬ ತಂಪಾಗೋದ್ರ ಜೊತೆಗೆ ತಲೆ ಹೊಟ್ಟು ನಿವಾರಣೆ ಆಗುತ್ತೆ. ಇದನ್ನು ಕನ್ಸಿಸ್ಟೆಂಟಿಯಾಗಿ ನೀವು ಮಾಡ್ತಾ ಬರಬೇಕು. ಒಂದು ದಿವಸ ಮಾಡಿ ಬಿಡೋದಲ್ಲ, 2 ದಿನ 3 ದಿನಕ್ಕೆ ಮಾಡ್ತಾ ಬರಬೇಕು. ತಲೆ ಹೊಟ್ಟು ಕಡಿಮೆ ಆಗೋದನ್ನು ನೀವೇ ನೋಡ್ತೀರಾ. ತುಂಬ ತಂಪು ಕೂಡ ಆಗುತ್ತೆ ತಲೆಗೆ. ಈ ದಾಸವಾಳ ಎಲೆ ಎಲ್ಲ ಹೇಗೆ ಹಚ್ಚಿದ್ರೆ ಹೇಗೆ ತಂಪಾಗುತ್ತೆ ನೋಡಿ, ಆ ರೀತಿ ಆಗುತ್ತೆ. ಇದನ್ನು ಸ್ಕ್ವೀಸ್ ಮಾಡಿದಾಗ ಅದು ಅಂಟಾಗಿ ಜೆಲ್ ಟೈಪ್ ಬರುತ್ತೆ. ಅದು ಸೇಮ್ ದಾಸವಾಳದ ಎಲೆ ಥರನೇ, ಏನು ಚೇಂಜಸ್ ಇಲ್ಲ. ಈಗ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊತೀನಿ ಫಸ್ಟು. ನೋಡಿ, ಎಲೆಗಳು ಏನಾದರೂ ಹುಳ ಹಿಡ್ದಿರುವಂಥದ್ದಾಗಿದ್ದರೆ ಚೆನ್ನಾಗಿಲ್ಲ ಅಂತಂದರೆ ಆ ಎಲೆಗಳನ್ನೆಲ್ಲ ತೆಗೆದಾಕಿ ಚೆನ್ನಾಗಿರೋ ಎಲೆಗಳನ್ನೇ ತಗೊಳ್ಳಿ. ಚೆನ್ನಾಗಿ ತೊಳೀರಿ. ನೋಡಿ, ಈ ರೀತಿಯಾಗಿರುತ್ತೆ ಬ್ಯಾಕ್ ಸೈಡ್ ಎಲೆ. ತೆಗೆದಿಟ್ಕೊಂಡು ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ಎಲೆಗಳನ್ನು ಚೆನ್ನಾಗಿ ಕಿವುಚಬೇಕು, ಸ್ಕ್ವೀಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಿವುಚ್ಕೊಳ್ಳಿ. ಅದು ಎಲೆದು ರಸ ಎಲ್ಲ ಬಿಡುತ್ತೆ, ಗ್ರೀನ್ ಕಲರು. ಚೆನ್ನಾಗಿ ಅದು ದಪ್ಪಾಗಿ ಬರುತ್ತೆ. ಚೆನ್ನಾಗಿ ಹೀಗೆ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ಈಗ ಈ ರೀತಿ ಆಗುತ್ತೆ ನೋಡಿ. ಕಿವುಚ್ಕೊಂಡ ನಂತರ ದಾಸವಾಳದ ಎಲೆಯನ್ನು ಕಿವುಚ್ಕೊಂಡ್ರೆ ಯಾವ ರೀತಿ ಬರುತ್ತೆ, ನೈಸಾಗಿ ಒಂಥರ ಜೆಲ್ ಟೈಪು ಆ ರೀತಿ ಬಂದಿದೆ ನೋಡಿ. ಗೊತ್ತಾಗ್ತಿದೆ ಅಲ್ವಾ ಇದರಲ್ಲಿ? ನೋಡಿ, ಈ ರೀತಿ ಬರುತ್ತೆ. ಇಷ್ಟೇ. ಇದನ್ನು ಈಗ ಸೊಪ್ಪನ್ನೆಲ್ಲ ಬೇರೆ ಮಾಡಿಕೊಂಡು ಚೆನ್ನಾಗಿ ಸೋಸ್ಕೊಳ್ಳಿ. ನೀವು ಬೇಕಿದ್ರೆ ಬೇರೆ ಬಟ್ಟೆಯಲ್ಲಿ ಏನಾದರೂ ಹಾಕ್ಕೊಂಡು, ನಾನು ಹಾಗೆ ಕೈಯಲ್ಲೇ ತೆಕ್ಕೊಳ್ತಿದ್ದೀನಿ. ಚೆನ್ನಾಗಿ ಹಿಂಡಿ ಅದನ್ನೆಲ್ಲ ಬೇರೆ ಮಾಡಿಬಿಟ್ಟು ರಸನೇ ತಲೆಗೆ ಅಪ್ಲೈ ಮಾಡ್ಬೋದು. ರೆಡಿ ಇದೆ. ಇವಾಗ ಚೆನ್ನಾಗಿ ಸೋಸ್ಕೋಬೇಕು ಅಷ್ಟೇ. ನೋಡಿ, ಫೈನಲಾಗಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಇವಾಗ. ನೋಡಿ, ಈ ರೀತಿ ಇರುತ್ತೆ ಫೈನಲಾಗಿ. ತುಂಬ ಹೊತ್ತು ಬಿಸಿಲಲ್ಲಿಟ್ಟರೆ ಗಟ್ಟಿಯಾಗಿಬಿಡುತ್ತೆ. ಹಾಗೇನೂ ಇಟ್ಕೋಬೋದು ತಲೆಗೆ. ತುಂಬ ತಂಪಾಗುತ್ತೆ ತಲೆ, ಹೊಟ್ಟು ಕೂಡ ಕಮ್ಮಿ ಆಗುತ್ತೆ. ನೋಡಿ, ಈ ರೀತಿ ಇದೆ ಫೈನಲಾಗಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಬಾಯ್. ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.